ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 75 ವಸಂತಗಳನ್ನು ಪೂರ್ಣಗೊಳಿಸಿದ್ದಾರೆ. ಮೋದಿಯವರ 75ನೇ ಹುಟ್ಟುಹಬ್ಬಕ್ಕೆ ಇಡೀ ವಿಶ್ವ ನಾಯಕರೇ ಶುಭಾಶಯಗಳನ್ನು ತಿಳಿಸಿದರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್, ಇಸ್ರೇಲ್ನ ಪ್ರಬಲ ನಾಯಕ ನೆತನ್ಯಾಹು, ವಿರೋಧ ಪಕ್ಷದ ನಾಯಕರುಗಳು ಕೂಡ ಶುಭ ಕೋರಿದ್ದಾರೆ. ಇನ್ನು ಜಗತ್ತಿನ ಖ್ಯಾತ ಉದ್ಯಮಿಗಳಾದ ಬಿಲ್ ಗೇಟ್ಸ್, ಮುಖೇಶ್ ಅಂಬಾನಿಯವರು ಹಾಗೆಯೇ ಬಾಲಿವುಡ್ನ ನಟ ನಟಿಯರು ಕೂಡ ಪ್ರಧಾನಿ ಮೋದಿಗೆ ವಿಶ್ ಮಾಡಿದ್ದಾರೆ. मैं नरेंद्र दामोदर दास मोदी ನರೇಂದ್ರ ದಾಮೋದರ ದಾಸ್ ಮೋದಿ ಭಾರತದ ಕೀರ್ತಿಯನ್ನ ವಿಶ್ವದೆಲ್ಲೆಡೆ ಪಸರಿಸುತ್ತಿರುವ ವಿಶ್ವ ನಾಯಕ, ಬಿಜೆಪಿ ಕಾರ್ಯಕರ್ತರ ಪಾಲಿಗೆ ಮಹಾನಾಯಕ, ಭಾರತೀಯರಿಗೆ ಹಿಂದೂಗಳ ಸೇವಕ. ಪ್ರಧಾನಮಂತ್ರಿಯಾಗಿ 11 ವರ್ಷ ಪೂರೈಸಿರುವ ಮೋದಿಗೆ ಈಗ 75 ವರ್ಷದ ಜನ್ಮದಿನದ ಸಂಭ್ರಮ. 75ನೇ ವಯಸ್ಸಲ್ಲೂ ಯುವ ಸಮೂಹವು ಸ್ಫೂರ್ತಿ ಪಡೆಯುವಂತೆ ಹಗಲಿರುಳು ದಣಿವರಿಯದಂತೆ ದೇಶ ಸೇವೆಯೇ ಈಶ ಸೇವೆ ಅಂತ ಕೆಲಸ ಮಾಡ್ತಿರುವ ಪ್ರಧಾನ ಸೇವಕ. ಹಾಗಾಗಿನೇ ಮೋದಿ ಅವರ 75ನೇ ಜನ್ಮದಿನಕ್ಕೆ ಇವತ್ತು ಇಡೀ ವಿಶ್ವ ನಾಯಕರೇ ಶುಭಾಶಯ ಕೋರಿದ್ರು. Prime Minister Modi, my best wishes to you on your 75th birthday. I wish you good health and continued strength. So Modi ji, I wish you all the very best for your birthday and look forward to seeing you soon. नरमुनि सब कीरति गावे, जन्म लियो अवतरावा चलो सखी मंगल गावो. Kia ora, namaskar, my good friend Prime Minister Modi. Congratulations on your 75th birthday from me and all of your friends across New Zealand. Prime Minister Modi, my good friend Narendra, I want to wish you a happy birthday. ಪ್ರಧಾನಿ ಮೋದಿ 75ನೇ ಜನ್ಮದಿನಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿ ಶುಭಾಶಯ ತಿಳಿಸಿದ್ರು. ಮೋದಿ ಟ್ರಂಪ್ಗೆ ಧನ್ಯವಾದ ತಿಳಿಸಿದ್ದಾರೆ. ಭಾರತ ಯುಎಸ್ ಸಮಗ್ರ ಜಾಗತಿಕ ಸಹಭಾಗಿತ್ವ ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಬದ್ಧ ಅಂತ ಧನ್ಯವಾದ ತಿಳಿಸಿದ್ದಾರೆ. ಭಾರತದ ಆಪ್ತ ಮಿತ್ರ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಫೋನ್ ಮೂಲಕ ಶುಭಾಶಯ ತಿಳಿಸಿದ್ರು. ರಷ್ಯಾ ಉಕ್ರೇನ್ ನಡುವೆ ಶಾಂತಿ ಸ್ಥಾಪನೆಗೆ ಮೋದಿ ಪಟ್ಟ ಪ್ರಯತ್ನಗಳನ್ನ ಶ್ಲಾಘಿಸಿದ್ರು. ಭೂತಾನ್ ದೇಶದಲ್ಲಿ ಅಲ್ಲಿನ ಸರ್ಕಾರ ಪ್ರಧಾನಿ ಮೋದಿ 75ನೇ ಜನ್ಮದಿನಕ್ಕಾಗಿಯೇ ವಿಶೇಷ ಕಾರ್ಯಕ್ರಮ ಆಯೋಜಿಸಿತ್ತು. ಮೋದಿ ಬರ್ತ್ಡೇಗೆ ಬ್ಯಾನರ್ ಹಾಕಿ ಸೇನಾ ಗೌರವವನ್ನು ಸಲ್ಲಿಸಿದೆ. ನೀವು ಸ್ಫೂರ್ತಿಯ ಚಿಲುಮೆ ಅಂತ ಪ್ರಧಾನಿ ಮೋದಿಗೆ ಇಟಲಿ ಪ್ರಧಾನಿ ಮೆಲೋನಿ ಶುಭಾಶಯ ಕೋರಿದ್ದಾರೆ. ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೋದಿ ಜೊತೆಗಿನ ಗೆಳೆತನವನ್ನ ನೆನಪು ಮಾಡಿಕೊಂಡರು. ಇನ್ನು ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥ ಮುಖೇಶ್ ಅಂಬಾನಿ ಶುಭ ಕೋರಿದ್ದು, ಪ್ರಧಾನಿ ಮೋದಿ ಅಭಿವೃದ್ಧಿ ಭಾರತಕ್ಕಾಗಿ ಅವತಾರ ಎತ್ತಿರುವ ನಾಯಕ ಅಂತ ಬಣ್ಣಿಸಿದ್ರು. Narendra Bhai, God Almighty himself has sent Modi ji as an avatar Purush to lead our motherland to become the greatest nation on earth. It all my 145 crore fellow Indians in wishing our Prime Minister a happy birthday and praying for his continuous good health. Jai Shri Krishna, Jai Hind. ಇನ್ನು ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿರುವ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ಅವರಿಗೆ 75ನೇ ಜನ್ಮ ದಿನಾಚರಣೆಯ ಶುಭಾಶಯಗಳು. ಅವರ ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರು. ಮಲ್ಲಿಕಾರ್ಜುನ ಖರ್ಗೆ ಕೂಡ ಪ್ರಧಾನಿ ಮೋದಿ ಅವರ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸಿದ್ರು. ಇನ್ನು ದೇಶದ ಮೂಲೆ ಮೂಲೆಯಲ್ಲೂ ಮೋದಿ ಬರ್ತ್ಡೇ ಪ್ರಯುಕ್ತ ಪೂಜೆ ಪುನಸ್ಕಾರಗಳು ನಡೆಯಿತು. ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರು, ಮೋದಿ ಬೆಂಬಲಿಗರು ರಕ್ತದಾನ ಮಾಡಿದ್ರು. ಬಿಜೆಪಿ ನಾಯಕರು ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿದ್ರು. ಜನ್ಮದಿನದ ಮಧ್ಯೆ ಇವತ್ತು ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಬೈನ್ಸೋಲಾ ಗ್ರಾಮದಲ್ಲಿ ನಡೆದ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ರು. ಮಹಿಳೆಯರ ಆರೋಗ್ಯ, ಬುಡಕಟ್ಟು ಕಲ್ಯಾಣ ಮತ್ತು ಜವಳಿ ವಲಯ ಉತ್ತೇಜಿಸುವ ಸ್ವಸ್ಥ ಮಹಿಳೆ ಸಶಕ್ತ ಕುಟುಂಬ ಅಭಿಯಾನದಲ್ಲಿ ಭಾಗಿಯಾಗಿದ್ರು. 2158 ಎಕರೆಗಳಲ್ಲಿ ಹರಡಿರುವ ದೇಶದ ಮೊದಲ ಮತ್ತು ಅತಿದೊಡ್ಡ ಗ್ರೀನ್ ಫೀಲ್ಡ್ ಇಂಟಿಗ್ರೇಟೆಡ್ ಪಿಎಂ ಮಿತ್ರ ಪಾರ್ಕ್ನ ಶಂಕುಸ್ಥಾಪನೆ ನೆರವೇರಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.